ಸಿಎಂ ಕುರ್ಚಿ ಕಿತ್ತಾಟದಲ್ಲಿ ರಾಜ್ಯದ ಜನತೆಗೆ ಹಿನ್ನಡೆ ಯದುವೀರ್. ಸಿಎಂ ಕುರ್ಚಿ ಕಿತ್ತಾಟದಲ್ಲಿ ರಾಜ್ಯದ ಜನತೆಗೆ ಹಿನ್ನಡೆಯಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಮಡಿಕೇರಿಯಲ್ಲಿ ಸುದ್ದಿಗಾರರಿಗೆ ಪ್ರತಿಕ್ರಿಯಿಸಿದ ಅವರು, ನಮ್ಮ ವಿರೋಧ ಪಕ್ಷ ಕೂಡ ಹೇಳುತ್ತಿದೆ, ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ಕಾಂಗ್ರೆಸ್ ಆಂತರಿಕ ವಿಚಾರದ ಬಗ್ಗೆ ನಮಗೆ ಕಾಳಜಿ ಇಲ್ಲ. ಆದರೆ ರಾಜ್ಯದ ಜನತೆ ಆಯ್ಕೆ ಮಾಡಿದ ಮೇಲೆ ಆಡಳಿತ ನಡೆಸುವುದು ಅವರ ಆದ್ಯ ಕರ್ತವ್ಯ. ಆಂತರಿಕವಾಗಿ ಏನು ನಡೆಯುತ್ತಿದೆಯೋ ನಡೆಯಲಿ, ಜನಹಿತ ಕಾಪಾಡುವುದು ಪ್ರಥಮ ಕರ್ತವ್ಯವಾಗಿದೆ ಎಂದರು. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಸಂಸದರು, ನಮಗಿಂತ ಚೆನ್ನಾಗಿ ಮಾಧ್ಯಮದವರಿಗೆ ಗೊತ್ತಿದೆ, ನೀವೇ ಹೇಳಬೇಕು. ಕಾಂಗ್ರೆಸ್ನೊಂದಿಗೆ ನನಗೆ ಸಂಪರ್ಕ ಇಲ್ಲ, ನೀವೇ ಕೇಳಿ ಎಂದರು. ಇಡೀ ವಿರೋಧ ಪಕ್ಷನೇ ನಾವು ಆರೋಪ ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಸಿಎಂ ಕುರ್ಚಿಯ ಒಂದು ಹಗ್ಗ ಜಗಾಟದಲ್ಲಿ ರಾಜ್ಯದ ಒಂದು ಅಭಿವೃದ್ಧಿ ಲೆಕ್ಕದಲ್ಲಿ ನಮ್ಮ ರಾಜ್ಯದ ಜನರ ಒಂದು ಹಿತದೃಷ್ಟಿಯಲ್ಲಿ ಹಿನ್ನಡೆ ಆಗಿದೆ. ಇದು ಬೇಕಾಗಿಲ್ಲದೆ ಇರ್ತಕ್ಕಂಥದ್ದು. ಕಾಂಗ್ರೆಸ್ಸಿನ ಆಂತರಿಕ ವಿಚಾರ ಬಗ್ಗೆ ನಮಗೇನು ಒಂದು ಕಾಳಜಿ ಇಲ್ಲ. ಆದರೆ ಅದು ರಾಜ್ಯ ಇವತ್ತು ಅವರ ಆಡಳಿತ ಪಕ್ಷ ಆಗಿ ಆಯ್ಕೆ ಮಾಡಿದ್ದಾರೆ. ಆಡಳಿತ ನಡೆಸುವಂಥದ್ದು ಅವರ ಆದ್ಯ ಕರ್ತವ್ಯ. ಅದನ್ನ ಅವ್ರು ಮಾಡಬೇಕಾಗಿದೆ. ಅವ್ರ ಒಳಗಡೆ ಏನು ಆಂತರಿಕವಾಗಿ ಏನೇನು ನಡೀತಾ ಇದೆಯೋ ಅದು ನಡೀಲಿ. ಆದರೆ ರಾಜ್ಯದ ಆಡಳಿತ ಮತ್ತು ಜನರ ಹಿತಕ್ಕಾಗಿ ಕೆಲಸ ಮಾಡುವಂಥದ್ದು ಪ್ರಥಮ ಕರ್ತವ್ಯ. ಅದನ್ನ ಅವ್ರು ಮಾಡಲಿ. ಏನಾಗ್ಬೋದು ಸರ್, ನೀವು ನೋಡ್ತಾ ಇದ್ದೀರಾ ಬೆಳವಣಿಗೆ? ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ, ನೀವೇ ಹೇಳ್ಬೇಕು ನನಗೆ. ನಾನು ಕಾಂಗ್ರೆಸ್ ಜೊತೆ ಏನು ಸಂಪರ್ಕ ಇಲ್ಲ. ನೀವೇ ನಿತ್ಯ ಅವ್ರ ಜೊತೆ ಸಂಪರ್ಕ ಮಾಡೋದು, ನೀವೇ ಕೇಳಬೇಕು ಅವ್ರ ಹತ್ರ.